The Vishwa Hindu Parishad, which has previously forbidden Muslim traders from setting up stalls during temple jatras in various parts of the state, has now objected to a ritual at the Kollur Sri Mukambika temple called Salam Mangalarti. According to VHP Divisional Secretary Sharan Pampville, the ritual was called Pradosha Puje but started being called Salam Mangalarti in the 18th century. He said the ritual should continue but it should not be called Salam Mangalarti. ಒಂದು ಇತಿಹಾಸ ಪ್ರಸಿದ್ಧವಾದಂಥ ದೇವಸ್ಥಾನ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರ. ಭಾರತದ 108 ಶಕ್ತಿಪೀಠಗಳಲ್ಲಿ ಒಂದು ಕೊಲ್ಲೂರಿನ ಶ್ರೀ ಮೂಕಾಂಬಿಕಾ ಕ್ಷೇತ್ರ ಇದು. ಆದಿ ಶಂಕರಾಚಾರ್ಯರು ಆ ತಾಯಿಯನ್ನು ಇಲ್ಲಿ ನೆಲೆಗೊಳಿಸಿದ್ದಾರೆ. ಈ ಮೂಕಾಂಬಿಕಾ ತಾಯಿಯ ದರ್ಶನ ಮಾಡಲಿಕ್ಕೆ ಲಕ್ಷಾಂತರ ಜನ ಇವತ್ತು ಈ ಕೊಲ್ಲೂರಿಗೆ ಬಂದು ಆ ತಾಯಿಯ ದರ್ಶನವನ್ನು ಮಾಡ್ತಾರೆ. ಆದರೆ ಇಂತಹ ಪುಣ್ಯ ಕ್ಷೇತ್ರದಲ್ಲಿ ಒಬ್ಬ ಕ್ರೂರಿ ಮತಾಂಧ, ಹಿಂದೂ ವಿರೋಧಿ, ಕನ್ನಡ ವಿರೋಧಿ, ಸಾವಿರಾರು ಹಿಂದೂಗಳನ್ನು ಸಾಮೂಹಿಕವಾಗಿ ಹತ್ಯೆ ಮಾಡಿದಂತಹ, ನೂರಾರು ದೇವಸ್ಥಾನಗಳನ್ನು ಧ್ವಂಸ ಮಾಡಿದಂತಹ ಟಿಪ್ಪು ಸುಲ್ತಾನ್ನ ಹೆಸರಲ್ಲಿ ಪ್ರತಿದಿನ ರಾತ್ರಿ 8 ಗಂಟೆಗೆ ಸಲಾಂ ಎಂಬ ಹೆಸರಿನಲ್ಲಿ ದೇವಿಗೆ ಮಂಗಳಾರತಿ ಆಗುತ್ತೆ. ಇದನ್ನು ನಾವು ಖಂಡಿಸುತ್ತೇವೆ. ಲಕ್ಷಾಂತರ ತಾಯಿ ಮೂಕಾಂಬಿಕೆಯ ಭಕ್ತರ ಮನಸ್ಸಿಗೆ ಇವನ ಹೆಸರಲ್ಲಿ ಆಗುತ್ತಿರುವಂತಹ ಮಂಗಳಾರತಿ ಏನಿದೆ ಇದು ನೋವನ್ನುಂಟು ಮಾಡಿದೆ. ಈ ಹಿನ್ನೆಲೆಯಲ್ಲಿ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಾದಂಥ ಶ್ರೀಮತಿ ರೋಹಿಣಿ ಸಿಂಧೂರಿ ಅವರಿಗೆ ಇಲ್ಲಿಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯ ಮುಖಾಂತರ ನಾವು ಮನವಿಯನ್ನು ಇವತ್ತು ಕೊಡಲಿಕ್ಕಿದ್ದೇವೆ. ತಕ್ಷಣ ಇದರ ಬಗ್ಗೆ ಗಮನ ಕೊಟ್ಟು ಯಾವುದು ಟಿಪ್ಪುವಿನ ಹೆಸರಲ್ಲಿ ಆಗುತ್ತಿರುವಂತಹ ಸಲಾಂ ಎಂಬ ಹೆಸರಲ್ಲಿ ಆಗುತ್ತಿರುವಂತಹ ಮಹಾ ಮಂಗಳಾರತಿ ಏನಿದೆ ಅದನ್ನು ರದ್ದು ಮಾಡಬೇಕು. ಮಂಗಳಾರತಿ ಮಾಡಿ ನಮ್ಮದೇನು ಅಭ್ಯಂತರ ಇಲ್ಲ, ಆದರೆ ಆ ಸಲಾಂ ಎಂಬಂಥ ಹೆಸರು ಟಿಪ್ಪುವಿನ ಹೆಸರಲ್ಲಿ ಆಗಬಾರ್ದು ಅಂತೇಳಿ ನಮ್ಮದು ಬಲವಾದಂಥ ಆಗ್ರಹ. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಇದನ್ನು ಭಾಳ ಕಟುವಾಗಿ ಖಂಡಿಸುತ್ತಾ ಇದಕ್ಕೆ ಸಂಬಂಧಪಟ್ಟಂಥ ಧಾರ್ಮಿಕ ದತ್ತಿ ಇಲಾಖೆಯ ಅಧಿಕಾರಿಗಳು, ಸರ್ಕಾರ तक्षण ಈ ಕಡೆ ಗಮನ ಹರಿಸಿ सूक्त क्रमವನ್ನು ತೆಗೆದುಕೊಳ್ಳಬೇಕು. देखो, कोल्लूर मूकांबिका में टेंपल में जो भी सलाम आरती होता है तो आज तक उसका कोई भी इशू नहीं था. तो अभी वो राइज हुआ है तो VHP के हमारे भाइयों ने वो रोकने के लिए कहा है. तो टेंपल में देखा तो वैसा कुछ नहीं है, वो भी बोलते हैं. मगर इसका क्या है, हमारे डिपार्टमेंट से मैं रिपोर्ट लाने के लिए अभी बताया हूँ. तो आज नहीं तो कल हमको वो रिपोर्ट मिल जाएगा. वो रिपोर्ट देख के हम बता सकते हैं कि ये क्या है और इसका इतिहास क्या है. तो इसीलिए जो भी ऐसा सिचुएशन है ये बहुत ही क्रिटिकल सिचुएशन होता है. इसके लिए हम कुछ नहीं बोल सकते. रिपोर्ट आने के बाद मैं बता दूंगी कि वो क्या है, सच है या गलत है, या ये रोकना चाहिए या कंटिन्यू होना चाहिए. आज ही मैं रिपोर्ट लाने दूंगी. रिपोर्ट आने के बाद उसके बारे में हम चर्चा. ಇವಾಗಲೇ ಒಂದಿಷ್ಟು ವಿಚಾರ ಗೊಂದಲಕ್ಕೆ ಈಡಾಗಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಕೊಲ್ಲೂರು ದೇವಸ್ಥಾನದಲ್ಲಿ ಸಲಾಂ ಮಂಗಳಾರತಿಯನ್ನು ನೆರವೇರಿಸ್ತಾ ಇದ್ದಾರೆ ಅಂತ ಹೇಳುವಂಥದ್ದು ಆ ಗೊಂದಲ. ನಾನೆಲ್ಲ ಭಕ್ತರಿಗೂ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ, ನಮ್ಮ ಕೊಲ್ಲೂರು ದೇವಸ್ಥಾನದಲ್ಲಿ ಸಲಾಂ ಹೆಸರಿನಲ್ಲಿ ಯಾವುದೇ ಮಂಗಳಾರತಿಗಳು ನಡೀತಾ ಇಲ್ಲ. ಸಲಾಂ ಹೆಸರಿನಲ್ಲಿ ಆಗಲಿ, ಟಿಪ್ಪು ಇಲ್ಲಿ ಬಂದು ಹೋಗಿದ್ದಕ್ಕಾಗಲಿ ಯಾವುದೇ ಲಿಖಿತ ದಾಖಲೆಗಳು ನಮ್ಮ ದೇವಸ್ಥಾನದಲ್ಲಿ ಎಲ್ಲೂ ಇಲ್ಲ. ಮಂಗಳಾರತಿ ಅಂತ ಹೇಳಿದರೆ ಅದು ಪ್ರದೋಷ ಕಾಲದ ಮಂಗಳಾರತಿ, ಸಂಜೆಯ ಮಂಗಳಾರತಿಗೆ ಸಲಾಂ ಅಂತ ಕರೀತಾರೆ ಅಷ್ಟೇ ಬಿಟ್ಟರೆ ಅದು ವಾಡಿಕೆಯಲ್ಲಿ ಮಾತ್ರ ಇದೆ. ಯಾವುದೇ ಲಿಖಿತವಾಗಿ ನಮ್ಮ ದೇವಸ್ಥಾನದಲ್ಲಿ ಇಲ್ಲ. ಅದು ಪ್ರದೋಷಕ್ಕೆ ನಾನು ಇಷ್ಟಪಡ್ತೇನೆ.